ಯಾದಗಿರಿಯ ಸೌತಕಾರ ಕಾಲುವೆ ಅವ್ಯವಸ್ಥೆಯಿಂದ ಸಂಕಷ್ಟ ಎದುರಾಗಿದೆ. ಕೊನೆಗೂ ಕಾಲುವೆ ದುರಸ್ತಿಗೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ನಿರ್ವಹಣೆ ಇಲ್ಲದೆ ಬಿರುಕು ಬಿಟ್ಟಿದ್ದ ಇಡೀ ಕಾಲುವೆ. ಸೌದಗರ ಡ್ಯಾಂನಿಂದ ಬೆಳಗ್ಗೆ ನೀರು ಹರಿತಾ ಇರಲಿಲ್ಲ. ಡಿಸೆಂಬರ್ 16ರಂದು ವರದಿ ಬಿತ್ತರಿಸಿತ್ತು ಸುವರ್ಣ ನ್ಯೂಸ್. ವರದಿ ಬಿತ್ತರಿಸಿದ ಬೆನ್ನಲ್ಲೇ ಕಾಲುವೆ ಸ್ಥಳಕ್ಕೆ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಬಿರುಕು ಬಿಟ್ಟ ಜಾಗಕ್ಕೆ ಸಿಮೆಂಟ್ ಹಾಕಿದ್ದಾರೆ ಅಧಿಕಾರಿಗಳು. ಈಗ ರೈತರು ಸಂತಸ ವ್ಯಕ್ತಪಡಿಸಿ ಸುವರ್ಣ ನ್ಯೂಸ್ಗೆ ಧನ್ಯವಾದ ಹೇಳಿದ್ದಾರೆ. ಡಿಸೆಂಬರ್ 14ನೇ ತಾರೀಕು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ಕುರಿತು ವರದಿ ಬಿತ್ತರಿಸಿತ್ತು. ವರದಿ ಬಿತ್ತರಿಸಿದ ಬೆನ್ನಲ್ಲೇ ಅಧಿಕಾರಿಗಳು ಸೌದಕಾರ ಕಾಲುವೆಗೆ ಭೇಟಿ ನೀಡಿ ಬಿರುಕು ಬಿಟ್ಟಿರುವಂತಹ ಜಾಗಕ್ಕೆ ಸಿಮೆಂಟ್ ಹಾಕಿದ್ದಾರೆ. ದುರಸ್ತಿ ಮಾಡುವ ಕಾರ್ಯ ಮಾಡಿದ್ದಾರೆ. ಹಾಗಾಗಿ ಆ ಭಾಗದ ರೈತರು ಸಂತಸ ವ್ಯಕ್ತಪಡಿಸಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಬಿತ್ತರಿಸಿದ್ದಕ್ಕೆ ಧನ್ಯವಾದ ತಿಳಿಸಿದ್ದಾರೆ. ಸೌದಗರ ಕಾಲುವೆ ಬಿರುಕು ಬಿಟ್ಟಿದ್ರಿಂದ ಅದರ ಜೊತೆಗೆ ಸಾಕಷ್ಟು ಅವ್ಯವಸ್ಥೆ ಇದ್ದಿದ್ರಿಂದ ಆ ಭಾಗದ ರೈತರಿಗೆ ಸಂಕಷ್ಟ ಎದುರಾಗ್ತಾ ಇತ್ತು. ಆ ಸಂಕಷ್ಟವನ್ನ ಹೇಳ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ. ಸದ್ಯ ದುರಸ್ತಿಗೆ ಅಧಿಕಾರಿಗಳು ಮುಂದಾಗಿದ್ದು ಬಿರುಕು ಬಿಟ್ಟಿರುವಂತಹ ಸೌದಗರ ಕಾಲುವೆಗೆ ಸಿಮೆಂಟ್ ಹಾಕಿ ಮುಚ್ಚುವ ಕೆಲಸ ಮಾಡ್ತಾ ಇದ್ದಾರೆ. ನಾವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಆ ಕಾಲುವೆ ಮೇಲ್ಭಾಗ ಎಲ್ಲ ಕುಸ್ತೋಗಿತ್ತು, ಸಿಮೆಂಟ್ ಕಿತ್ತು ಬರ್ತಾ ಇತ್ತು. ಆ ಕಾಲುವೆ ನೀರೆಲ್ಲ ಕೊಳಚೆ ನೀರಾಗಿ ಹೋಗಿದೆ. ಹಾಗಾಗಿ ಅದನ್ನು ದುರಸ್ತಿ ಮಾಡುವ ಕಾರ್ಯಕ್ಕೆ ಈಗ ಅಧಿಕಾರಿಗಳು ಮುಂದಾಗಿದ್ದಾರೆ. ಈ ತಾಲೂಕಿನ ಹತ್ತಿಕುಣಿ ಗ್ರಾಮದಲ್ಲಿರತಕ್ಕಂಥ ಸೌದಾಗರ್ ಜಲಾಶಯಕ್ಕೆ ಸುಮಾರು ವರ್ಷಗಳಿಂದ 16 ಹಳ್ಳಿಗೆ ಕಾಲುವೆಯನ್ನು ಮಾಡಿ ಸಾರ್ವಜನಿಕ ರೈತರುಗಳಿಗೆ ನೀರು ಉಣಿಸ್ತಕ್ಕಂಥ ಕೆಲಸ ಮಾಡಿದ್ರು. ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ದಿವ್ಯ ನಿರ್ಲಕ್ಷ್ಯದಿಂದ ಈ ಸಲ ಏನದ ಅದನ್ನು ಉಳೆತ್ತಿಲ್ಲ, ಅದನ್ನ ನಿರ್ವಹಣೆ ಮಾಡೋದಕ್ಕೆ ಹೋಗಿದ್ದಿರಲಿಲ್ಲ. ಅದರಲ್ಲಿ ಅಂತ ಈ ಸಲ ಧಾರಾಕಾರ ಮಳೆ ಬಂದಿರೋದ್ರಿಂದ ಗುಡ್ಡದಲ್ಲಿರ್ತಕ್ಕಂಥ ಮಣ್ಣೆಲ್ಲ ಕುಸಿದು ಬಂದು ಕಾಲುವೆಯಲ್ಲಿ ತುಂಬಿ ಶೇಖರಣೆ ಆಗಿ ನೀರು ಹರಿದು ಬರದ ಪರಿಸ್ಥಿತಿ ಆಗಿ ಇರಬಹುದು. ತಗ್ಗು ಗುಂಡಿಗಳನ್ನು ಬಿದ್ದು ನೀರೆಲ್ಲ ಸೋರಿಕೆ ಹಾಕಿಸಿ ಹಳ್ಳ ಕೊಳ್ಳ ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ. ರೈತರ ಜಮೀನಿಗೆಲ್ಲ ವೇಸ್ಟೇಜ್ ಆಗೋಗ್ಲಾಗಿತ್ತು. ಅದನ್ನು ಗಮನಕ್ಕೆ ಬಂದ ಸುವರ್ಣ ಜಿಲ್ಲಾ ವರದಿಗಾರರು ತಕ್ಷಣ ಗೊತ್ತಾಗ್ತಕ್ಕ ರೈತರ ಅವ್ರ ಗಮನಕ್ಕೆ ಬಂದ ತಕ್ಷಣ ಸ್ಥಳಕ್ಕೆ ಹೋಗಿಸಿ ಪರಿಶೀಲನೆ ಮಾಡಿ ರೈತರಿಗೆ ಅನುಕೂಲ ಆಗ್ಲತಕ್ಕಂಥ ಸುದ್ದಿ ಯಾವಾಗ ಸುವರ್ಣ ಚಾನಲ್ ಸುದ್ದಿ ಪ್ರಸಾರ ಆಯಿತು. ಪ್ರಸಾರ ಆದ ತಕ್ಷಣ ಅಧಿಕಾರಿಗಳು ಮತ್ತು ಕಾರ್ಯಗಾರರು ಸ್ಥಳಕ್ಕೆ ಭೇಟಿ ನೀಡಿ ಕಾಂಕ್ರೀಟು ಮತ್ತು ಸಿಮೆಂಟ್ ಹಾಕಿಸಿ ಎಲ್ಲೆಲ್ಲಿ ಹೋಲ್ ಹಾಕಿಸಿ ನೀರೇನು ಪೋಲ್ ಆಗ್ತದೆ ಅದ್ರಲ್ಲಿ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಿದ್ರು. ಮತ್ತೆ ಹೂಳೆತ್ತಕ್ಕಂಥ ಕೆಲಸ ಮಾಡಿ ಇವತ್ತೇನಾದ್ರು ಜಮೀನು ನೀರು ಹರಿಸ್ತಕ್ಕಂಥ ಕೆಲಸ ಆಗ್ಯದ. ಇವತ್ತ ಸುವರ್ಣ ಚಾನೆಲ್ನ ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತು ಮತ್ತೆ ಏನದಂದ್ರೆ ಜಿಲ್ಲಾ ವರದಿಗಾರರಿಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸುವರ್ಣ ಟಿವಿಯವರಿಗೆ ಇಡೀ ರೈತರ ಪರ ಹತ್ತಿಕುಣಿ ಗ್ರಾಮದ ಕೆಳಗಡೆ ಇರ್ತಕ್ಕಂಥ ಎಲ್ಲ 16 ಹಳ್ಳಿ ಗ್ರಾಮಸ್ಥರ ಮತ್ತು ನನ್ನ ಪರವಾಗಿ ಸುವರ್ಣ ಟಿವಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.